ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪ್ರೀತಿಯ ಮಕರ ರಾಶಿಯವರೇ, ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆ ಆಗೋದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾವಣೆಯಾಗುತ್ತದೆ. ಒಟ್ಟಾರೆಯಾಗಿ 2026 ಮಾರ್ಚ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಮಾರ್ಚ್ ಎಂದರೆ ಖಂಡಿತವಾಗಿ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಶೇಷವಾದ ಬದಲಾವಣೆ ಮತ್ತು ಹೊಸ ಜೀವನಕ್ಕೆ ಕಾಲಿಡುವಂತಹ ಹೊಸದಾದ ಒಂದು ಸಂದರ್ಭ. ಏಕೆಂದರೆ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಯುಗಾದಿ ಹಬ್ಬ ಖಂಡಿತವಾಗಿ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷತೆಯನ್ನು ತುಂಬಿರುವಂತಹ ಸಮಯ. ಈ ಸಮಯದಲ್ಲಿ ಒಟ್ಟಾರೆಯಾಗಿ ಮಕರ ರಾಶಿಯವರ ಜೀವನ ಸಂಪೂರ್ಣವಾಗಿ ಬದಲಾವಣೆಯತ್ತ ಸಾಗುತ್ತದೆ. ಈ ಸಂದರ್ಭದಲ್ಲಿ ಭೂತಮಾನ, ವರ್ತಮಾನ ಹಾಗೂ ಭವಿಷ್ಯ ಮೂರು ಒಟ್ಟಿಗೆ ಕಾಣುತ್ತದೆ ಮತ್ತು ನಿರ್ದಿಷ್ಟ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ತನ್ನ ವಕ್ರಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಭಯಂಕರವಾಗಿರುವಂತಹ ವಿಶೇಷವಾದ ಜೀವನದ ಪರಿವರ್ತಕ ಯೋಗವನ್ನು ಶಕ್ತಿಯನ್ನು ತುಂಬುತ್ತಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಖಂಡಿತವಾಗಿ ಸಂದರ್ಭ ನಿಮ್ಮ ಭವಿಷ್ಯದಲ್ಲಿ ಕಂಡುಕೊಳ್ಳುವಂತಹ ಉತ್ತಮವಾದ ತಿರುವಿನ ಸಮಯವಾಗಿರುತ್ತದೆ. ಇನ್ನು ಮುಂದೆ ನಿಮ್ಮ ಜಾತಕದಲ್ಲಿ ಇರುವಂತಹ ಪ್ರತಿಯೊಂದು ತೊಂದರೆಯೂ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿಯನ್ನು ತಂದುಕೊಡುವಂತಹ ಯೋಗ ಕೂಡ ಪ್ರಾರಂಭವಾಗುತ್ತಿದೆ. ನಿಮ್ಮ ಒಟ್ಟು 2026ನೇ ಸಾಲನೇ ಒಂದು ಹೊಸ ಜನ್ಮ, ಒಂದು ಹೊಸ ಆರಂಭ ಮತ್ತು ಒಂದು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ನೀವು ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ಶನಿ ದೇವರನ್ನು ಆರಾಧಿಸಬೇಕಾಗುತ್ತದೆ. ಏಕೆಂದರೆ ಮಕರ ರಾಶಿಯವರು ಖಂಡಿತವಾಗಿ ಈ ಸಮಯದಲ್ಲಿ ಎಲ್ಲ ರೀತಿಯ ಕಹಿಗಳನ್ನು ದೂರ ಮಾಡಿಕೊಂಡು ಜೀವನದಲ್ಲಿ ಸಿಹಿಯನ್ನು ಅನುಭವಿಸೋಕೆ ಸಿದ್ಧರಾಗುತ್ತಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಾರ್ಚ್ ತಿಂಗಳ ನಂತರ ನಿಮ್ಮ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಖಂಡಿತವಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುವಂತಹ, ನಿಮ್ಮಿಂದ ದೂರ ಹೋಗಿದ್ದ ಯಾವುದೇ ಒಂದು ವಿಷಯ, ಒಂದು ಅವಕಾಶ, ಸಂಬಂಧ, ಉದ್ಯೋಗ, ಒಂದು ಕನಸು ಈಗ ಅದೇ ಮರಳಿ ನಿಮ್ಮ ಹತ್ತಿರಕ್ಕೆ ಬರುತ್ತದೆ. ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿಯಾಗಿರುವಂತಹ ಉತ್ತಮವಾದ ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣವಾಗಿ ಸರಿ ಹೊಂದುವಂತಹ ಒಂದು ಹೊಸ ಅವಕಾಶ, ಸಂಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶ ಮಾಡುತ್ತದೆ. ಈ ಬದಲಾವಣೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ 2 ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮಾರ್ಚ್ ತಿಂಗಳು 19ನೇ ತಾರೀಕು, ಮಾರ್ಚ್ ತಿಂಗಳು 20ನೇ ತಾರೀಕು. ಖಂಡಿತವಾಗಿ ನಿಮ್ಮ ಇದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಘಟನೆಗಳು ನಡೆಯುತ್ತದೆ. ಆ 2 ಘಟನೆಗಳು, 2 ಕ್ಷಣಗಳು ಭಾಗ್ಯದ ಬೀಗ ತೆರೆಯುವಂತಹ ಕ್ಷಣಗಳು, ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವಂತಹ ಕ್ಷಣಗಳಾಗಿರುತ್ತೆ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಮಕರ ರಾಶಿಯವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾಗಿರುವ ಸ್ವಾಗತ. ಈ ಸಂದರ್ಭ ಈ ಒಂದು ಹೆಸರಿನ ಮಹಿಳೆಯಿಂದ ನಿಮ್ಮ ದೊಡ್ಡ ಶತ್ರುವಾಗಿ ನಿಮ್ಮ ಜೀವನವನ್ನು ಸರ್ವನಾಶ ಮಾಡೋದಕ್ಕೆ ಸಂಪೂರ್ಣವಾಗಿ ತಯಾರಿ ನಡೆಸುತ್ತಿದ್ದಾಳೆ. ಅವಳು ಯಾವುದೇ ಕುತಂತ್ರ ಮಾಡಿದರೂ ಕೂಡ, ತೊಂದರೆ ಕೊಟ್ಟರು ಕೂಡ ನೀವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಬೇಕು. ನೀವು ಎಂದೂ ಕೂಡ ಊಹಿಸದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು. ಮಕರ ರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭಗಳು ಎದುರಾಗುತ್ತಿದೆ. ಮಾರ್ಚ್ ತಿಂಗಳು ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತದೆ. ಮತ್ತು ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಧೈರ್ಯಶಾಲಿಗಳಾಗುತ್ತೀರಾ. ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಖಂಡಿತವಾಗಿ ಅವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸುತ್ತದೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ರೀತಿ ಯಾವ ದೇವರನ್ನ ಪೂಜೆ ಮಾಡ್ತಿದ್ದೀರಾ, ಇವೆಲ್ಲವೂ ಕೂಡ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲವಾಗಿರುತ್ತದೆ. ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ, ನೀವು ಖಂಡಿತವಾಗಿ ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ, ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ವಿಶೇಷವಾಗಿ ಮಕರ ರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವಂತಹ ಮಹಿಳೆ ಹೆಸರು, ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನ ಮಾಡ್ತಿದ್ದಾಳೆ ಮತ್ತು ನೀವು ಅವಳನ್ನು ಹೇಗೆ ಗುರುತಿಸಬೇಕು, ತೊಡೆದು ಹಾಕಬಹುದು, ಹಾಗೆಯೇ ಅನುಸರಿಸಬೇಕಾದಂತಹ ಪರಿಹಾರಗಳ ಬಗ್ಗೆ ಕೂಡ ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲದೆ ಮಾರ್ಚ್ ತಿಂಗಳು ಖಂಡಿತವಾಗಿ ಬೇವು ಬೆಲ್ಲವನ್ನು ತಿಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿ ಸಿಹಿಯಾದ ಕ್ಷಣಕ್ಕೆ ಕಾಲಿಡುವಂತಹ ವಿಶೇಷವಾದ ಸಂದರ್ಭ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ತಪ್ಪಿಸಿಕೊಳ್ಳದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಆಗ ನಾವು ಏನು ಹೇಳುತ್ತಿದ್ದೇವೆ ಎನ್ನುವುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಇಲ್ಲಿಯವರೆಗೆ ಎದುರಿಸಿರುವಂತಹ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಅವರು ಈಗ ಶ್ರೀಮಂತರಾಗುತ್ತಾರೆ, ಕೋಟ್ಯಾಧಿಪತಿಗಳಾಗುತ್ತಾರೆ ಎಂಬುದರಲ್ಲಿ ಯಾವ
ಯಾವುದೇ ಸಂದೇಹವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಬದಲಾವಣೆಗಳನ್ನು ಸಹ ನೀವು ನೋಡುತ್ತೀರಾ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅವರ ವ್ಯಾಪಾರ ವ್ಯವಹಾರ ಹೊಂದಾಣಿಕೆ ತುಂಬಾ ಒಳ್ಳೆಯದು. ಅಂದರೆ ಹಿಂದೆ ವ್ಯಾಪಾರ ವ್ಯವಹಾರದಲ್ಲಿ ಮಾಡಿದಂತಹ ಹೂಡಿಕೆಗಳಿಂದ ಆರ್ಥಿಕವಾಗಿ ಹೆಚ್ಚು ಲಾಭವನ್ನ ಕಂಡುಕೊಳ್ತೀರಾ. ಏಕೆಂದರೆ ಖಂಡಿತವಾಗಿ ಯುಗಾದಿ ಹಬ್ಬ ಅಂದರೆ ಸಂಭ್ರಮದ ಸಡಗರದ ಸಮಯ. ಇಲ್ಲಿಂದ ನಿಮ್ಮ ಜೀವನದ ಕಾಲಚಕ್ರವು ಬದಲಾಗುತ್ತದೆ. ಖಂಡಿತವಾಗಿ ಮಕರ ರಾಶಿಯವರೇ, ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಗಂಭೀರವಾಗಿರುವಂತಹ ಶಾಶ್ವತವಾದ ಬದಲಾವಣೆಗಳು ಪ್ರಾರಂಭವಾಗುವ ಸಮಯ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಯುಗಾದಿ ಹೊಸ ವರ್ಷಾರಂಭವಾಗಿರೋದ್ರಿಂದ ಗ್ರಹಗಳ ಸ್ಥಿತಿ ಬದಲಾವಣೆ ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳ ಮೇಲೆ ಹೊಸ ದಿಕ್ಕನ್ನು ನೀಡಬಹುದು. ಆದ್ದರಿಂದ ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಅಧಿಪತಿ ಆಗಿರುವಂತಹ ಶನಿ ಹಾಗೂ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತಹ ಶನಿ ದೇವ ಹಾಗೂ ಶುಕ್ರ ದೇವನು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆಯನ್ನು ತಂದುಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಊಹೆ ಮಾಡಿರೋಕ್ಕೂ ಸಾಧ್ಯವಿಲ್ಲ ಅಂತಹ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಆದರೆ ಎಚ್ಚರಿಕೆಯನ್ನು ವಹಿಸಬೇಕು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗುತ್ತದೆ. ಶುಭ ಕಾರ್ಯಗಳು ಎಚ್ಚರ ವಹಿಸಬೇಕು. ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ವಹಣೆ ಮಾಡಿಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳ ಅವಕಾಶ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ತೊಂದರೆಗಳು ಸಂಭವಿಸುತ್ತಿದೆ ಅಂತ ಅಂದಾಗ ಖಂಡಿತವಾಗಿ ಶನಿದೇವನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಶನಿದೇವ ನಿಮ್ಮ ಮನೆಯಲ್ಲಿ 11ನೇ ಮನೆಯಲ್ಲಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದನ್ನ ಮಾಡ್ತಾರೆ. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಅವನು ನಿಮ್ಮನ್ನ ಸದ್ಯ ಎಲ್ಲ ರೀತಿಯ ತೊಂದರೆಗಳು ಅಪಾಯದಿಂದ ಕಾಪಾಡ್ತಿದ್ದಾನೆ. ಒಟ್ಟಾರೆಯಾಗಿ ಯಾವುದೋ ಒಂದು ಶುಭ ಫಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮತ್ತು ಒಡ ಹುಟ್ಟಿದವರೊಂದಿಗೆ ತುಂಬಾನೇ ಸಂತೋಷದಿಂದ ಸಮಯವನ್ನ ಕಳಿತೀರಾ. ನಿಮ್ಮ ವೈವಾಹಿಕ ಜೀವನ ಕೂಡ ತುಂಬಾ ಸುಖಮಯವಾಗಿರುತ್ತದೆ. ಗುರುಬಲ ಹೋದರೂ ಕೂಡ ಉತ್ತಮವಾಗಿರುವಂತಹ ಸ್ಥಾನವನ್ನ ನೀವು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಯಾವುದೇ ರೀತಿಯ ತೊಂದರೆಗಳು ಯಾವುದೇ ಜನ್ಮದಲ್ಲಿ ಯಾವುದೇ ಪುಣ್ಯವನ್ನು ಗಳಿಸಿದ್ದೀರೋ ತಿಳಿದಿಲ್ಲ. ಆದರೆ ಇಷ್ಟು ದಿನ ಕೆಳಭಾಗದಲ್ಲಿ ಇದ್ದಂತಹ ನೀವು ಯುಗಾದಿ ಕಳೆದ ನಂತರ ದಿಢೀರನೆ ಉತ್ತಮವಾದ ಸ್ಥಾನಕ್ಕೆ ತಲುಪುತ್ತೀರಾ. ಇದಕ್ಕೆಲ್ಲ ಕಾರಣ ನಿಮ್ಮ ಗ್ರಹಗತಿಗಳ ವಿಶೇಷವಾದ ಬದಲಾವಣೆ. ಇದು ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನ ಹೇಗೆ ಗಳಿಸಿಕೊಂಡಿದ್ದೀರಾ? ಅನೇಕ ಜನರು ಆಶ್ಚರ್ಯಚಕಿತರಾಗ್ತಾರೆ. ಸ್ವಂತ ನಿಮಗೆ ಈ ಒಂದು ಸಂದರ್ಭ ಅರ್ಥವಾಗೋದಿಲ್ಲ. ಅಷ್ಟೊಂದು ಮಟ್ಟಿಗೆ ನಿಮ್ಮ ಪುಣ್ಯ ನಿಮ್ಮ ಭಾಗ್ಯ ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ ಮತ್ತು ನಿಮ್ಮ ತಪ್ಪುಗಳನ್ನು ಕೂಡ ಸರಿ ಮಾಡ್ಕೊಳ್ತೀರಾ. ಈ ಸಮಯ ಬಹಳ ಬೇಗ ಬರುತ್ತದೆ. ಏಕೆಂದರೆ ಈ ಒಂದು ಮಾರ್ಚ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ. ಈ ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ. ಹಿಂದಿನಿಂದ ಮಕರ ರಾಶಿಯವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲ ನೀಡಲಾಗುತ್ತದೆ. ಒಟ್ಟಾರೆಯಾಗಿ ಏಕೆಂದರೆ ಮಕರ ರಾಶಿಯವರಿಗೆ ಈಗ ಸಮಯ ತುಂಬಾ ಚೆನ್ನಾಗಿ ಬರುತ್ತಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಗ್ರಹಗತಿಗಳ ವಿಶೇಷವಾದ ಬದಲಾವಣೆ ಕಷ್ಟಗಳ ಸುರಿಮಳೆಯನ್ನ ನಿಲ್ಲಿಸಿ ಇನ್ನು ಮುಂದೆ ಅದೃಷ್ಟದ ಮಳೆಯನ್ನ ಸುರಿಸೋಕೆ ಸಜ್ಜಾಗ್ತಾ ಇದೆ. ಅದಲ್ಲದೆ ಈ ಜನರಿಗೆ ಈಗ ಅದೃಷ್ಟ ಆಕಾಶವನ್ನ ಮುಟ್ಟುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ ಅವರು ವಿಶೇಷವಾಗಿ ಆಶೀರ್ವಾದವನ್ನ ಕೊಡ್ತಿದ್ದಾರೆ. ನಿಮ್ಮನ್ನ ಗುರುತಿಸಲ್ಪಡುತ್ತಾರೆ. ನಿಜವಾದ ಅಧಿಪತಿ ಶನಿ ಆಗಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯು ಎಲ್ಲಾ ರೀತಿಯ ಚಿಹ್ನೆಗಳಿಗಿಂತ ವಿಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನ ಸವಿದಿದ್ದೀರೋ, ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರೋ, ಈಗ ಆ ವ್ಯಕ್ತಿಯ ನಿಜವಾದ ಮುಖವಾದ ಬಣ್ಣವನ್ನ ಅರ್ಥ ಮಾಡಿಕೊಳ್ತೀರಾ. ಈಗ ನಿಮ್ಮ ಮುಂದೆ ಅನಾವರಣವಾಗುವಂತಹ ಆ ವ್ಯಕ್ತಿಯ ಒಂದು ಕೆಟ್ಟ ಮನಸ್ಸು, ದ್ವೇಷ, ಅಸೂಯೆ ನಿಮಗೆ ತಿಳಿಯುತ್ತದೆ. ಒಟ್ಟಾರೆ ನಿಮ್ಮ ಯೋಚನೆ ಶಕ್ತಿ ಬದಲಾಗ್ತಾ ಹೋಗುತ್ತೆ. ಎಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಆರ್ಥಿಕವಾದ ಸ್ಥಿತಿ ಕೂಡ ಉಜ್ವಲವಾಗುತ್ತೆ. ನೀವು ನಂಬಿರುವಂತಹ ಜನರ ಮೋಸದ ಮುಖಗಳನ್ನು ದೇವರು ನಿಮಗೆ ಗೊತ್ತಾಗುವಂತೆ ಮಾಡ್ತಿದ್ದಾರೆ. ಏಕೆಂದರೆ ಇದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು, ಸ್ವಲ್ಪ ಧೈರ್ಯಗೆಡಬಹುದು. ಆದರೆ ಯೋಚನೆ ಮಾಡಬೇಡಿ, ಮಾರ್ಚ್ ತಿಂಗಳು ನಿಮಗೆ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತಹ ನಿಜವಾದ ವ್ಯಕ್ತಿಗಳ ಒಂದು ಸಪೋರ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಆ ದೇವರು ನಿಮಗೆ ಧೈರ್ಯವನ್ನ ಹಾಗೂ ಶಕ್ತಿಯನ್ನ ನೇರವಾಗಿ ಕೊಡ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಅದೇ ರೀತಿ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಇರುವ ರೀತಿ ಹಣ ಬಂದು ಸೇರುತ್ತದೆ. ಈ ಸಮಯದಲ್ಲಿ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುತ್ತದೆ. ಅಷ್ಟೇ ಅಲ್ಲದೆ ಕೆಲಸದಲ್ಲೂ ಕೂಡ ಎಲ್ಲರೂ ಕೂಡ ನಿಮ್ಮನ್ನ ಮೆಚ್ಚಿಕೊಳ್ತಾರೆ. ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಳ್ತಾರೆ. ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳ್ತಾರೆ. ಇಷ್ಟೆಲ್ಲ ಆಶ್ಚರ್ಯಕರವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅಂದರೆ ಶನಿದೇವನ ಸಂಪೂರ್ಣವಾದ ಆಶೀರ್ವಾದ.
ಈಗ ಮಾರ್ಚ್ ತಿಂಗಳಾಗಿರೋದ್ರಿಂದ ಖಂಡಿತವಾಗಿ ಶನಿದೇವರ ಅನುಗ್ರಹದ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ನಿಮಗೆ ಶಕ್ತಿಯನ್ನು ತರುತ್ತದೆ. ಈ ಒಂದು ಬೇವು ಬೆಲ್ಲದ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ಒಂದರ ನಂತರ ಒಂದು ನಡೀತಾ ಹೋಗುತ್ತೆ. ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಆಗಿರ್ಬೋದು, ನಿಮ್ಮನ್ನು ಯಾರು ಅವಮಾನ ಮಾಡಿದ್ದಾರೋ, ಅವಹೇಳನ ಮಾಡಿದ್ದಾರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆಯನ್ನು ಕೇಳ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಸಲಹೆಯನ್ನು ಕೇಳಲು ಕಾದು ಕುಳಿತುಕೊಳ್ತಾರೆ. ಈ ಎಲ್ಲ ರೀತಿಯ ಘಟನೆಗಳು ಇನ್ನು ಮುಂದೆ ನಡೀತಾ ಹೋಗುತ್ತೆ. ನೀವು ಇಷ್ಟು ದಿನಗಳ ಕಾಲ ತೊಂದರೆಯನ್ನು ಅನುಭವಿಸ್ತಾ ಬಂದಿದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಕಾಲಚಕ್ರ ನಿಮ್ಮ ಪರವಾಗಿ ತಿರುಗಲು ಶುರು ಮಾಡ್ತಾ ಇದೆ. ಎಲ್ಲವೂ ಕೂಡ ಶುಭವಾಗುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ಸಿಗುವಂತಹ ಸಂತೋಷದ ವಿಚಾರಗಳು ನೀವು ಜೀವನ ಪೂರ್ತಿ ಮರೆಯೋದಿಲ್ಲ. ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಧನಲಕ್ಷ್ಮಿ ದೇವಿಯ ಸಂಪೂರ್ಣವಾದ ಅನುಗ್ರಹ ಕೂಡ ಸಿಗುತ್ತದೆ. ಅಷ್ಟೇ ಅಲ್ಲದೆ ಶನಿದೇವನ ಆಶೀರ್ವಾದ ಮತ್ತು ಶನಿ ಕೊಡುವಂತಹ ಸಂಪತ್ತನ್ನು ಯಾರೂ ಕೂಡ ಕಿತ್ತುಕೊಳ್ಳೋಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ವಿಶೇಷವಾದ ಸಲಹೆಗಳಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸವಾಲುಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಳವಾದ ಭಾವನೆಗಳು, ಒಳ್ಳೆಯ ಮನಸ್ಸು ಎಲ್ಲರೂ ಕೂಡ ತಿಳಿಯುತ್ತದೆ. ನೀವು ಹೊರಗೆ ತುಂಬ ಕಠಿಣ ಗಂಭೀರವಾಗಿದ್ದರೂ ಕೂಡ ಒಳಗೆ ತುಂಬ ಭಾವನಾತ್ಮಕವಾಗಿರ್ತೀರಾ. ನಿಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೀತಾ ಹೋಗುತ್ತೆ. ಅದು ನೇರವಾಗಿ ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ತೀರಾ, ಆದರೆ ಒಳಗೆ ಅನೇಕ ಯೋಚನೆಗಳು ನಿಮ್ಮನ್ನು ತುಂಬಿಕೊಂಡಿರುತ್ತೆ. ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆಗೆ ತುಂಬ ಹೆಸರುವಾಸಿ ಅಂತಲೇ ಹೇಳಬಹುದು. ನಿಮ್ಮ ಜೀವನದಲ್ಲಿ ತುಂಬ ಶ್ರಮಿಸಿರ್ತೀರಾ. ಒಳ್ಳೆಯತನ ಮತ್ತು ಹೆಚ್ಚಿನ ಪರಿಶ್ರಮ. ನಿಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅಪರಿಮಿತವಾದ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಬೇಕು. ಖಂಡಿತವಾಗಿ ಸಮಯದಲ್ಲಿ ನೀವು ಮಾಡುವಂತಹ ಧ್ಯಾನ, ಯೋಗ ಮತ್ತು ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಹೆಚ್ಚು ಬುದ್ಧಿಶಾಲಿಗಳು ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಸಾಧನೆಯನ್ನು ಸಾಧಿಸುವವರೆಗೂ ಕೂಡ ಹಿಂದೆ ಸರಿಯೋದಿಲ್ಲ. ಆದರೂ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು, ಶತ್ರುಗಳ ಕಾಟಗಳು, ಅವಮಾನಗಳು ನಿಮ್ಮನ್ನು ಬೆನ್ನ ಬಿಡದೆ ಕಾಡ್ತಾ ಇರುತ್ತೆ. ಆದರೂ ನೀವು ಯೋಚನೆ ಮಾಡದೆ ಇಲ್ಲಿ ತನಕ ಎಲ್ಲವನ್ನ ಎದುರಿಸಿ ಬಂದಿದ್ದೀರಾ ಅಂದರೆ ನಿಮ್ಮ ಗುರಿಯಿಂದ ನೀವು ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ. ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ತುಂಬಾನೇ ಬುದ್ಧಿವಂತರು ಮತ್ತು ಎಲ್ಲ ರೀತಿಯ ಕಾರ್ಯವನ್ನು ನಿರ್ವಹಿಸುವಲ್ಲೂ ಕೂಡ ಜಾಣ್ಮೆಯನ್ನು ಹೊಂದಿರ್ತಾರೆ. ಮಕರ ರಾಶಿಯವರು ಯಾವುದೇ ರೀತಿಯ ಕೌಶಲ್ಯವನ್ನು ಹೊಂದಿರ್ತಾರೆ ಮತ್ತು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಸಾಧಿಸೋಕೆ ಸೂಕ್ತವಾಗಿದೆ. ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಮಯ. ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುವಂತಹ ನಿಮಗೆ ಯಾವಾಗಲೂ ಕೂಡ ದೇವರ ಅನುಗ್ರಹ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಈ ಸಂದರ್ಭ ಮಕರ ರಾಶಿಯವರು ಖಂಡಿತವಾಗಿ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಅನುಸರಿಸುವ ಮೂಲಕ ಜೀವನದ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ಶ್ರೇಷ್ಠರಾಗಬಹುದು. ಅಪಾರವಾದ ಉತ್ಸಾಹವನ್ನು ಹೊಂದಬಹುದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಹಠಮಾರಿತನ, ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲವಾದರೆ ಹಲವಾರು ವಿಪತ್ತುಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರುತ್ತದೆ. ಮಕರ ರಾಶಿಯವರು ಯಾವುದೇ ವಿಷಯದಲ್ಲಿ ಕೂಡ ರಾಜಿ ಮಾಡಿಕೊಳ್ಳೋದಿಲ್ಲ. ಆದರೆ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಖಂಡಿತವಾಗಿ ನಿಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎನ್ನುವಂತಹ ಅರ್ಥ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಶಕ್ತಿ ಮೊದಲಿನಿಂದಲೇ ಇರುತ್ತದೆ. ಖಂಡಿತವಾಗಿ ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ನಿಮಗೆ ಹೊಸ ಅವಕಾಶಗಳು ಸಿಗುತ್ತದೆ. ನೀವು ಮಾನಸಿಕವಾಗಿ ತುಂಬ ಬಲಶಾಲಿ ಆಗ್ತೀರಾ. ಈ ಅವಧಿಯಲ್ಲಿ ಪ್ರಸ್ತುತ ಎಲ್ಲ ಕೆಲಸಗಳು ಕೂಡ ತಾಳ್ಮೆಯಿಂದ ಮಾಡಬೇಕಾಗುತ್ತದೆ. ಖಂಡಿತವಾಗಿ ನೀವು ಈಗ ಯಾವುದೇ ರೀತಿಯ ಬಯಸುವಂತಹ ವಸ್ತುಗಳನ್ನಾಗಲಿ, ಐಷಾರಾಮಿ ಜೀವನವನ್ನಾಗಲಿ ಪಡೆದುಕೊಳ್ಳುವಷ್ಟು ಪವರ್ಫುಲ್ ಆದಂತಹ ವ್ಯಕ್ತಿತ್ವವನ್ನು ಹೊಂದಿರ್ತೀರಾ. ಮಕರ ರಾಶಿಯವರೇ, ಖಂಡಿತವಾಗಿ ನಿಮ್ಮ ಜನ್ಮದಲ್ಲಿ ಭವಿಷ್ಯದಲ್ಲಿ ನಿಮಗೆ ತುಂಬಾ ತೊಂದರೆಗಳು ಬರ್ತಾ ಇರೋದಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿಗಳು ನಾನಾ ರೀತಿ ಇರ್ತಾರೆ. ಅವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಖಂಡಿತವಾಗಿ ನಿಮ್ಮ ಸುತ್ತಮುತ್ತಲೂ ಕೂಡ ನಿಮಗೆ ಒಳ್ಳೆಯ ಸ್ನೇಹಿತರಂತೆ ಕಂಡುಕೊಳ್ಬಹುದು. ವಿಶೇಷವಾಗಿ ನಿಮ್ಮ ಬಗ್ಗೆ ಉತ್ತಮವಾದ ಮಾತುಗಳನ್ನು ಆಡ್ಬೋದು. ಆದರೂ ಕೂಡ ಜನರ ಹತ್ತಿರ ಹೋಗಿ ನಿಮ್ಮ ಬಗ್ಗೆ ತಪ್ಪಾಗಿ ಕೆಲವೊಂದಿಷ್ಟು ಗಾಸಿಪ್ಗಳನ್ನು ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನೀವು ಯಾವುದೇ ಒಂದು ಮಹಿಳೆಯ ಜೊತೆಗೆ ಅಥವಾ ಪುರುಷರ ಜೊತೆಗೆ ನೀವು ಹೆಚ್ಚು ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯದ ಬಗ್ಗೆ ಗುಟ್ಟನ್ನು ಬಿಟ್ಟು ಕೊಡೋದೇ ಇರೋದು ಒಳ್ಳೆಯದು. ನಿಮ್ಮ ಸಂಬಂಧಿಯೇ ಆಗಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬಿಡ್ತಾ ಇದ್ದಾರೆ. ನಿಮ್ಮ ಮನೆಯ ಬಾಗಿಲಿಗೆ ಈ ಸಂದರ್ಭದಲ್ಲಿ ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನವನ್ನು ಹಾಳು ಮಾಡ್ತಾರೆ. ನಿಮ್ಮ ನಾಶಕ್ಕಾಗಿ ಅವರು ಪ್ರತಿದಿನ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಆದ್ದರಿಂದ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಹಾನಿ ಬರಬಾರ್ದು, ಹಣಕಾಸಿನ ಸಮಸ್ಯೆ ಬರಬಾರ್ದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ
ಯುಗಾದಿ ಹಬ್ಬದ ದಿನ ಒಂದು ಚೆನ್ನಾಗಿರುವಂತಹ ಪಲಾವ್ ಎಲೆಯನ್ನು ತೆಗೆದುಕೊಂಡು ಅದರ ಹಿಂಭಾಗದಲ್ಲಿ ನಿಮಗೆ ಇಷ್ಟ ಇರುವಂತಹ ಜೀವನ ಶೈಲಿಯನ್ನು ಬರೆದುಕೊಳ್ಬೇಕು. ನೀವು ಯಾವ ರೀತಿ ಬರ್ಕೊಳ್ಬೇಕು ಅಂದರೆ ನಿಮಗೆ ಎಷ್ಟು ಹಣ ಬೇಕು, ಎಷ್ಟು ಹಣ ಇದ್ದರೆ ನೀವು ಸಂತೋಷವಾಗಿರ್ತೀರಾ, ಅಥವಾ ನಿಮಗೆ ಸ್ವಂತ ಮನೆ ಬೇಕಾ, ನಿಮ್ಮ ಜೀವನದಲ್ಲಿ ಒಂದು ಪವರ್ಫುಲ್ ಆಗಿರುವಂತಹ ಒಂದೇ ಒಂದು ಆಸೆಯನ್ನು ಸಂಪೂರ್ಣವಾಗಿ ಬರೆದುಕೊಳ್ಳಿ. 1176 ಎನ್ನುವಂತಹ ಸಂಖ್ಯೆಯನ್ನು ಬರೆದುಕೊಂಡರೆ ಖಂಡಿತವಾಗಿ ನಿಮ್ಮ ಮನಸ್ಸಿನ ಇಚ್ಛೆಗಳು ಸಂಪೂರ್ಣವಾಗುತ್ತದೆ. ಯಾವುದೇ ಶತ್ರುಗಳ ಕಾಟಗಳು ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಪಲಾವ್ ಎಲೆಯನ್ನು ಏನು ಮಾಡಬೇಕು ಅಂದರೆ ನಿಮ್ಮ ವ್ಯಾಲೆಟ್ನಲ್ಲಿ ಇಟ್ಕೊಳ್ಬೇಕು. ಹೆಣ್ಣು ಮಕ್ಕಳಾದರೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಖಂಡಿತವಾಗಿ ಈ ರೀತಿಯಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಈ ಒಂದು ಯುಗಾದಿ ಕಳೆಯುವವರೆಗೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಮುಂದಿನ ವರ್ಷ ಯುಗಾದಿಯವರೆಗೂ ಅದು ನಿಮ್ಮ ಹತ್ರ ಇರಬೇಕು. ನಂತರ ಅದನ್ನು ಸುಟ್ಟು ನೀವು ಅದನ್ನು ನೀರಿನಲ್ಲಿ ಬಿಟ್ಟು ಬಿಡಬೇಕು. ಈ ರೀತಿಯಾದ ಒಂದು ಚಿಕ್ಕ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಜೀವನ ದಿನೇ ದಿನೇ ಯಾವ ರೀತಿ ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ನೀವೇ ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಆಸೆ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಇದಕ್ಕೆ ನಾನು ನಿಮಗೆ 100ಕ್ಕೆ 100ರಷ್ಟು ಒಂದು ವಿಶೇಷ ಗ್ಯಾರಂಟಿಯನ್ನು ಕೊಡ್ತಿದ್ದೇನೆ. ಖಂಡಿತವಾಗಿ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯುಗಾದಿಯಿಂದ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳು ಕೂಡ ನಿಮ್ಮನ್ನು ಸಂತೋಷ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.